ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆಗಳು ನಡೀತಾ ಇದೆ. ಏನು ಮಾಡಬೇಕು ಬದಲಾವಣೆ, ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ನೆಲಕಚ್ಚಿದೆ. ಲೋಕಸಭಾ ಕ್ಷೇತ್ರದಲ್ಲಂತರೂ ಹೀನಾಯವಾಗಿ ನಾವು 10 ಮತಕ್ಷೇತ್ರಗಳು ಇವರು ಒಳ ಒಪ್ಪಂದದಿಂದ ಚಾಮರಾಜನಗರ, ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಚಿಕ್ಕಬಳ್ಳಾಪುರನಲ್ಲಿ ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದೇ ರೀತಿ ಕಲಬುರಗಿ, ಬೀದರು, ರಾಯಚೂರು, ಕೊಪ್ಪಳ, ದಾವಣಗೆರೆ, ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಚೇಲಾದಾನಲ್ಲಿ ಬಿ ಜೆ ಪಿ ಒಳಗೆ. ಆತ ರಾಘವೇಂದ್ರ ಹಿಟ್ನಾಳ ಅಣ್ಣ ಆರಿಸಿ ಬರಲಿ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ಕ್ಯಾಂಡಿಡೇಟ್ಗೆ ಹಾಕಿ ಕೊಪ್ಪಳ ಸೋತೀವಿ. ಬೀದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರನ ಚೇಲಾಗಳು ಏನು ಎಮ್ ಎಲ್ ಇದ್ದರು ಅವ್ರು ಎಲ್ಲರೂ ಈಶ್ವರ ಖಂಡ್ರೆ ಜೋಡ ಒಪ್ಪಂದ ಇನ್ನಾದರೂ ಈಶ್ವರ ಖಂಡ್ರೆ ಮನೆಯಾಗೆ ಇರ್ತಾರೆ. ರಾತ್ರಿ ಮುಂಜಾನೆ 6ಕ್ಕೆ ಹೋಗಿರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ, ನಾವು ವೀರ ಸಾಹೇಬ್ರು ನೀವು ವೀರ ಸಾಹೇಬ್ರು ಅಂತೇಳಿ. ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ. ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಅಂತೇಳಿ ಸಿದ್ದೇಶ್ವರ್ ಏನು ಲೋಕಸಭಾ ಸದಸ್ಯರು ತಂದೆಯವರು ಲೋಕಸಭಾ ನನ್ನ ಜೊತೆಗಿದ್ದರು. ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವ್ರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು. ಅವ್ರು ಸೊಸೆಯನ್ನು ಸೋಲಿಸಿದ್ರು ಇದೇ ವಿಜೇಂದ್ರ. ಈಗ ಮೊನ್ನೆ ಹೇಳ್ಯಾರಲ್ಲ, ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡಾನ ನಮ್ಮ ಒಬ್ಬ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ, ಕೋಟಿಗಟ್ಟಲೆ ಹಣ ತೊಗೊಂಡಾರ. ಅವನು ಹೇಳ ಯಾವಾಗ ಎಟ್ಟೆಟ್ಟು ಕೊಟ್ಟು ರೊಕ್ಕ ಅನ್ನೋದು ಹೇಳ್ತೀನಂತೆ, ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ತಯಾರದೇನ ಅಂತ ಹೇಳ್ಯಾರ. ಯಾರು ಅವರು ಚನ್ನಗಿರಿ MLA ಬಸವರಾಜು, ಹಾಂ ಶಿವಗಂಗಾ ಬಸವರಾಜ್ ಅವ್ರು ಹೇಳ್ಯಾರ. ಮತ್ತು ಇಟ್ಟೆಲ್ಲ ಇದ್ದ ಮ್ಯಾಗೂ ವಿಜೇಂದ್ರನ ಮುಂದುವರಿಸ್ತೀವಿ ಅಂದ್ರೆ ಅದೇನೋ ಆತ್ಮಾಹುತಿ ಮಾಡ್ಕೊಂಡಂಗೆ ಬಿ ಜೆ ಪಿ. ಈಗ ಹೆಂಗೆ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕ್ಕೊಂಡು ತಾವೇ ಸ್ಫೋಟ್ ಮಾಡ್ಕೋತಾರಲ್ಲ, ಹಂಗೆ ಬಿ ಜೆ ಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರಿಸಲಿ.